ಸ್ವಾತಂತ್ರ್ಯ ಹೋರಾಟಗಾರ ಲೋಕನಾಯಕ ಅಂತಲೇ ಕರೆಸಿಕೊಳ್ತಾ ಇದ್ದಂತಹ ಮಾಜಿ ಸಚಿವ ಹಾಗೂ ಶತಾಯುಷಿ ಭೀಮಣ್ಣ ಖಂಡ್ರೆ ಅವರು ನಿನ್ನೆ ರಾತ್ರಿ ಬಾಲ್ಕಿ ಸ್ವಗೃಹದಲ್ಲಿ 10:50ರ ಸುಮಾರಿಗೆ ಕೊನೆಯುಸಿರೆಳೆದಿರುವಂಥದ್ದು. ಇದರ ಹಿನ್ನೆಲೆ ಈಗಾಗಲೇ ಅವರ ಅಂತಿಮ ದರ್ಶನಕ್ಕೆ ಸಾಕಷ್ಟು ಸಕಲ ಸಿದ್ಧತೆಯನ್ನು ಖಂಡ್ರೆ ಪರಿವಾರ ಮಾಡಿಕೊಂಡಿದೆ. ಸದ್ಯ ಅವರ ಸ್ವಗೃಹದ ಪಕ್ಕದಲ್ಲೇ ಇರುವಂತಹ ಏನು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದರೆ ಆ ಒಂದು ವೇದಿಕೆಯ ಸ್ಥಳದಲ್ಲಿ ಅವರ ಅಂತಿಮ ಪಾರ್ಥಿವ ಶರೀರವನ್ನು ಜನರಿಗೆ ದರ್ಶನಕ್ಕಾಗಿ ವ್ಯವಸ್ಥೆ ಕೂಡ ಮಾಡಲಾಗಿರುವಂಥದ್ದು. ನಿನ್ನೆ ರಾತ್ರಿ 10:50ರ ಸುಮಾರಿಗೆ ಭೀಮಣ್ಣ ಖಂಡ್ರೆ ಅವರು ಹಸ್ತಂಗತ ಆಗಿರುವಂಥದ್ದು. ಈಗಾಗಲೇ ಕಳೆದ 20 ದಿನಗಳಿಂದ ನಗರದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಕೂಡ ಚಿಕಿತ್ಸೆಯನ್ನು ನೀಡಲಾಗಿದ್ದು, ಬಳಿಕ 4 ದಿನಗಳ ಸ್ವಗೃಹದಲ್ಲಿ ಚಿಕಿತ್ಸೆ ಮುಂದುವರೆದಿತ್ತು. ಕೆಲ ದಿನಗಳಿಂದ ಚೇತರಿಕೆ ಕಾಣಿಸಿಕೊಂಡಿದ್ರು ಕೂಡ ನಿನ್ನೆ ದಿನ ಅವರು ಏರುಪೇರಾಗಿದ್ದರಿಂದ ನಿನ್ನೆ ರಾತ್ರಿ 10:50ರ ಸುಮಾರಿಗೆ ಅವರು ಹಸ್ತಂಗತ ಆಗಿರುವಂಥದ್ದು. ಸದ್ಯ ಈ ಒಂದು ನಾನು ವೇದಿಕೆ ಸ್ಥಳದಲ್ಲಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈ ಒಂದು ಸ್ಥಳದಿಂದ ಅಂದರೆ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಯವರೆಗೂ ಈ ಒಂದು ಸ್ಥಳದಲ್ಲಿ ಜನರಿಗೆ ಅಂದರೆ ಅವರ ಭೀಮಣ್ಣ ಖಂಡ್ರೆ ಅವರ ಪಾರ್ಥಿವ ಶರೀರದ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಯಾವ ರೀತಿ ಹೂವಿನಿಂದ ಅಲಂಕೃತಗೊಳಿಸಿ ಅವರ ಒಂದು ಪಾರ್ಥಿವ ಶರೀರದ ದರ್ಶನಕ್ಕಾಗಿ ಜನರಿಗೆ ಅವಕಾಶ ಕಲ್ಪಿಸ್ತಾರೆ. ಬೆಳಗ್ಗೆ 10 ಗಂಟೆಯಿಂದ ಅಂದರೆ 10 ಗಂಟೆಗೆ ಈ ಒಂದು ಸ್ಥಳದಲ್ಲಿ ಅವರ ಪಾರ್ಥಿವ ಶರೀರವನ್ನು ತಂದಿಟ್ಟರೆ ಬಳಿಕ ಅಂದರೆ 1 ಗಂಟೆಯವರೆಗೂ ಕೂಡ ಜನರಿಗೆ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಯಾವ ರೀತಿ ಆ ಹೂಗಳಿಂದ ಅಲಂಕೃತಗೊಳಿಸಿ ಅವರ ಅಂತಿಮ ಪಾರ್ಥಿವ ಶರೀರವನ್ನು ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಕಣ್ತುಂಬಿಕೊಳ್ಬೇಕು, ಎಲ್ಲರೂ ಕೂಡ ಅವರ ದರ್ಶನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಕಲ ಸಿದ್ಧತೆಯನ್ನು ಈಗಾಗಲೇ ಖಂಡ್ರೆ ಪರಿವಾರ ಮಾಡ್ಕೊಳ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಈಗಾಗಲೇ ಜನರಿಗೆ ಇಲ್ಲಿ ಬರುವಂಥ ಜನರು ಏನಿದ್ದಾರೆ ಜನರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗೋರು ಅಂದರೆ ಅವರ ಖಂಡ್ರೆ ಅಭಿಮಾನಿಗಳು ಏನಿದ್ದಾರೆ ಅಭಿಮಾನಿಗಳು ಯಾರಿಗೂ ಕೂಡ ಅವರ ದರ್ಶನ ಎಲ್ರಿಗೂ ಕೂಡ ದರ್ಶನ ಸಿಗುವ ನಿಟ್ಟಿನಲ್ಲಿ ಆಸನದ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ LED ಸ್ಕ್ರೀನ್ಗಳ ಮೂಲಕವೂ ಕೂಡ ಜನರಿಗೆ ಅವರ ದರ್ಶನ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಒಂದು ಕೂಡ ಅವರ ಪಾರ್ಥಿವ ಶರೀರದ ದರ್ಶನ ಆಗಲಿ ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇದೇ ಒಂದು ಸಾಲಿನಲ್ಲಿ ಜನರು ಸಾರ್ವಜನಿಕರು ಬಂದು ಅವರ ದರ್ಶನವನ್ನು ಮಾಡ್ಕೊಂಡು ಹೋಗ್ಬೋದು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ VIP ಟೆಂಟ್ ಏನಿದೆ VIP ಸೆಕ್ಷನ್ ಕೂಡ ಮಾಡಿರುವಂಥದ್ದು. ಅಲ್ಲಿ ಕೂಡ ಗಣ್ಯಮಾನ್ರ ಅಂದರೆ ಸಚಿವರಾಗಿರ್ಬೋದು, ಶಾಸಕರು, ಜನಪ್ರತಿನಿಧಿಗಳು ಏನು ಗಣ್ಯರು ಇರ್ತಾರೆ ಅವರೆಲ್ಲರಿಗೂ ಕೂಡ ಅವರಿಗೂ ಕೂಡ ಪ್ರತ್ಯೇಕವಾಗಿ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಸಾವಿರಾರು ಆಸನಗಳ ವ್ಯವಸ್ಥೆಯನ್ನು ಕೂಡ ಈ ಒಂದು ಸ್ಥಳದಲ್ಲಿ ಮಾಡಿರುವಂಥದ್ದು. 1 ಗಂಟೆಯವರೆಗೂ 10 ಗಂಟೆಯಿಂದ 1 ಗಂಟೆಯವರೆಗೂ ಈ ಒಂದು ಸ್ಥಳದಲ್ಲಿ ಅವರ ಪಾರ್ಥಿವ ಶರೀರದ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ ಬಳಿಕ ಬಾಲ್ಕಿ ನಗರದ ಪ್ರಮುಖ ಬೀದಿಗಳಲ್ಲಿ ಈ ಒಂದು ಪಾರ್ಥಿವ ಶರೀರದ ಮೆರವಣಿಗೆ ನಡೆಯುತ್ತೆ. ಪ್ರಮುಖ ಬೀದಿಗಳಾದಂಥ ಬಸವೇಶ್ವರ ವೃತ್ತ ಆಗಿರ್ಬೋದು, ಅಂಬೇಡ್ಕರ್ ವೃತ್ತ ಸೇರಿದಂತೆ ಬಸ್ ನಿಲ್ದಾಣದ ಮೂಲಕವಾಗಿ BKIT ಕಾಲೇಜ್ವರೆಗೂ ಕೂಡ ಈ ಒಂದು ಅವರ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯುತ್ತೆ. ಅಲ್ಲಿಂದ ಚಿಕ್ಕಲ್ಚಂದ್ ರಸ್ತೆಯಲ್ಲಿರುವಂಥ ಗೆಸ್ಟ್ ಹೌಸ್ ಏನಿದೆ ಶಾಂತಿಧಾಮ, ಆ ಒಂದು ಶಾಂತಿಧಾಮ ಸ್ಥಳದಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಅವರ ಈಗಾಗಲೇ ಅಲ್ಲಿ ಭೀಮಣ್ಣ ಖಂಡ್ರೆ ಅವರ ಪತ್ನಿ ಆದಂಥ ಲಕ್ಷ್ಮೀಬಾಯಿ ಅವರ ಸಮಾಧಿ ಸ್ಥಳ ಕೂಡ ಅಲ್ಲೇ ಇರುವಂಥದ್ದು. ಹೀಗಾಗಿ ಆ ಒಂದು ಸ್ಥಳದಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅವರ ಧಾರ್ಮಿಕ ವಿಧಿವಿಧಾನದ ಪ್ರಕಾರ ಸಾಯಂಕಾಲ 5 ಗಂಟೆ ಸುಮಾರಿಗೆ ಆ ಒಂದು ಸ್ಥಳದಲ್ಲಿ ಅವರ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ. ಶಿವಾನಂದ, ನ್ಯೂಸ್ ಫಸ್ಟ್, ಬೀದರ್.